ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಇದೆಯಾ? ಸೊ ಎಷ್ಟೋ ರೆಮಿಡೀಸ್ಗಳನ್ನು ಅಥವಾ ಎಷ್ಟೋ ಟ್ರೀಟ್ಮೆಂಟ್ಗಳನ್ನು ತಗೊಂಡ್ರೂ ಕೂಡ ನಿಮಗೆ ಯಾವುದೇ ರೀತಿ ಸೊಲ್ಯೂಷನ್ ಸಿಕ್ಕಿಲ್ಲ, ಅದು ಸಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗ್ಬೋದು. ಸೊ ಡಾಕ್ಟರು ತಿಳಿಸ್ಕೊಡುವಂಥ ಕ್ರೀಮ್ಸ್ಗಳನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ನಿಮಗೆ ಮೇಯ್ನಾಗಿ 2 ಕ್ರೀಮ್ಗಳನ್ನು ತೋರಿಸ್ತಿದ್ದೀನಿ, ಓಕೆನಾ? ಸೊ ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಿದ್ರೆ, ಹೇಳಿರೋ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಂಡು ಅಂತ ಹೇಳಿದ್ರೆ, ಸೊ ನಿಮ್ಮ ಮುಖದಲ್ಲಿರುವಂಥ ಪಿಂಪಲ್ಸು ಅದೆಷ್ಟೇ ವರ್ಷಗಳಿಂದ ಕೂಡ ಇರಲಿ, ಸೊ ಮತ್ತು ಅಥವಾ ಇವಾಗಿಂದ ಏನಾದ್ರು ಸ್ಟಾರ್ಟ್ ಆಗ್ತಿದೆ ಅಂದರೂ ಕೂಡ ಈ ಒಂದು ಮೆಥಡ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಪಿಂಪಲ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ, ಓಕೆನಾ? ಸೊ ಯಾವೆಲ್ಲ ಕ್ರೀಮ್ಗಳು ಹೇಗೆ ಯೂಸ್ ಮಾಡಬೇಕು, ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲದೂ ಕೂಡ ಮುಂದೆ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ. ಬಿಕಾಸ್ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಾವು ಹೇಳುವಂಥ ಇನ್ಸ್ಟ್ರಕ್ಷನ್ ನೀವು ಫಾಲೋ ಅಪ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಮತ್ತೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ? ಸೊ ಹಾಗಾಗಿ ವಿಡಿಯೋ ಫುಲ್ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸು ಡೈಲಿ ನಮ್ಮ ಚಾನಲ್ನಲ್ಲಿ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಆಗ್ತಿರುತ್ತೆ. ಅದೆಲ್ಲದೂ ಕೂಡ ನೀವು ಈಸಿಯಾಗಿ ಫ್ರೀಯಾಗಿ ನೋಡ್ಬೋದು, ಓಕೆನಾ? ಸೊ ಹಾಗಾದರೆ ಬನ್ನಿ, ಹಾಗಾದರೆ ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ನಿಮಗೆ ಇವತ್ತು ನಾನು 2 ಕ್ರೀಮ್ಗಳನ್ನು ತೋರಿಸ್ತೀನಿ ಅಂತ ಹೇಳಿ. ಈಗ ಮೊದಲನೇ ಕ್ರೀಮಲ್ಲಿ ಅಂದರೆ ಮೊದಲನೇ ಮೆಥಡಲ್ಲಿ ನಿಮಗೆ ಯಾವೆಲ್ಲ ಪ್ರಾಡಕ್ಟ್ಸ್ಗಳು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಬಂದ್ಬಿಟ್ಟು ಎಮೋಲಿನ್ ಕ್ರೀಮ್ ಅಂತ ಕಾಣಿಸ್ತಿದೆಯಲ್ಲ, ಪ್ಯಾಕೇಜಿಂಗು ಈ ರೀತಿ ಇರುತ್ತೆ. ಈ ಒಂದು ಕ್ರೀಮ್ನ ನೀವು ನಿಮ್ಮ ಫೇಸ್ ವಾಶ್ ಆದಮೇಲೆ, ಅಂದರೆ ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಫೇಸ್ ವಾಶ್ ನೀವು ಯೂಸ್ ಮಾಡ್ತಾ ಇರ್ತೀರಲ್ವ ರೆಗ್ಯುಲರ್ ಆಗಿ, ಸೊ ನಿಮ್ಮ ಫೇಸ್ ವಾಶ್ ಯೂಸ್ ಮಾಡಾದಮೇಲೆ ನೀವು ನಿಮ್ಮ ಫೇಸ್ ಫುಲ್ಲು ಡ್ರೈ ಆದಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ಈ ಒಂದು ಕ್ರೀಮು ನೀವು ಎಲ್ಲ ಕಡೆ ಅಪ್ಲೈ ಮಾಡಬೇಕು, ಓಕೆನಾ? ಸೊ ಓವರ್ ಆಲ್ ಅಪ್ಲೈ ಮಾಡಬೇಕು. ಆ್ಯಂಡ್ ಫ್ರೆಂಡ್ಸ್, ಒಬ್ಬರು ನನಗೆ ಕಮೆಂಟ್ ಕೂಡ ಮಾಡಿದ್ರು ಎಮೋಲಿನ್ ಕ್ರೀಮ್ ಬಗ್ಗೆ, ಸೊ ನಾವು ಯೂಸ್ ಮಾಡ್ಬೋದಾ ಅಂತ ಹೇಳಿ. ಪಿಂಪಲ್ಸ್ ಇದ್ದವ್ರು ಮಾತ್ರ ಯೂಸ್ ಮಾಡಬೇಕು, ಓಕೆನಾ? ಅದರ್ವೈಸ್ ನಿಮ್ಗೆ ಏನಾದ್ರು ಕೈ, ಮೊಣಕಾಲು ಅಥವಾ ಡಾರ್ಕ್ ಅಂಡರ್ ಆರ್ಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡಬೇಕಾಗತ್ತೆ. ಅದರ್ವೈಸ್ ಬೇರೆ ಯಾರು ಕೂಡ ಯೂಸ್ ಮಾಡೋಂಗಿಲ್ಲ. ಜಸ್ಟ್ ನಿಮಗೆ ಪಿಂಪಲ್ಸ್ ಇರೋರು ಫಸ್ಟ್ ಸ್ಟೆಪ್ಪು ಈ ಒಂದು ಕ್ರೀಮ್ನ ಯೂಸ್ ಮಾಡಬೇಕು, ಓಕೆನಾ? ಆ್ಯಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸ್ ಏನಾದ್ರು ತುಂಬ ಡ್ರೈ ಆಗ್ತಿತ್ತು, ತುಂಬ ಇರಿಟೇಟ್ ಆಗ್ತಿತ್ತು ಅಂದರೆ ಈ ಮೊಡವೆಗಳಿಂದ ನಿಮಗೆ ಸ್ವಲ್ಪ ಇರಿಟೇಟ್ ಆಗ್ತಿರುತ್ತೆ, ಅದನ್ನ ಕೆರ್ಕೋಬೇಕು ಅಂತ ಅನಿಸ್ತಿರುತ್ತೆ ನೋಡಿ. ಸೊ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಅದರಿಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಮತ್ತು ನಿಮ್ಮ ಫೇಸ್ ತುಂಬಾ ಮಾಯ್ಶ್ಚರ್ ಆಗಿ ಇರಲಿಕ್ಕೆ ಟ್ರೈ ಮಾಡುತ್ತೆ, ಅಂದರೆ ನಿಮ್ಮ ಹೆಲ್ದಿ ಹೈಡ್ರೇಟ್ ಆಗಿ ಇರಲಿಕ್ಕೆ ಟ್ರೈ ಮಾಡುತ್ತೆ. ಈ ಒಂದು ಹೆಲ್ಪ್ ಮಾಡುತ್ತೆ ಈ ಒಂದು ಕ್ರೀಮ್ ಅನ್ಬೋದು. ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗುತ್ತೆ, ಓಕೆನಾ? ಸೊ ಈ ಒಂದು ಕ್ರೀಮ್ನ ನೀವು ಫಸ್ಟ್ ಸ್ಟೆಪ್ ಆಗಿ ಯೂಸ್ ಮಾಡಬೇಕು. ಆ್ಯಂಡ್ ಈ ಕ್ರೀಮ್ ಹಚ್ಚಿದ ನಂತರ ಸೆಕೆಂಡ್ ಕ್ರೀಮ್ ಬಂದ್ಬಿಟ್ಟು ಕಾಣಿಸ್ತಿದೆ ಅಲ್ವಾ, ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ 12% ಅಂತ ಹೇಳಿ. ಸೊ ಈ ಒಂದು ಪ್ಯಾಕೇಜಿಂಗ್ ನೀಟಾಗಿ ನೋಡ್ಕೊಳ್ಳಿ. ಈ ಒಂದು ಕ್ರೀಮ್ನ ನೀವು ನಿಮ್ಮ ಮೊಡವೆಗಳು ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಹಚ್ಬೇಕು, ಓಕೆನಾ? ಓವರ್ ಆಲ್ ಫೇಸಿಗೆ ಹಚ್ಚೋಂಗಿಲ್ಲ. ಓವರ್ ಆಲ್ ಫೇಸ್ಗೆ ಎಮೋಲಿನ್ ಕ್ರೀಮ್ ಹಚ್ಚಬೇಕು. ಸೆಕೆಂಡ್ ಬಂದ್ಬಿಟ್ಟು ಈ ಒಂದು ಗ್ಲೈಕೋಲಿಕ್ ಆಸಿಡ್ ಕ್ರೀಮು ನಿಮ್ಮ ಮೊಡವೆಗಳು ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಅದ್ರ ಮೇಲ್ಗಡೆ ಅಥವಾ ಅದ್ರ ಸುತ್ತ ನೀವು ನೀಟಾಗಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಮಸಾಜ್ ಮಾಡಬೇಕು. ಈ ಒಂದು ಕ್ರೀಮಿಂದ ನಿಮಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಬ್ಯಾಕ್ಟೀರಿಯಾಸ್ಗಳೆಲ್ಲ ಇರುತ್ತೆ ನೋಡಿ, ಅಂದ್ರೆ ಮೊಡವೆಗಳಾಗ್ಲಿಕ್ಕೆ ಬ್ಯಾಕ್ಟೀರಿಯಾಸ್ಗಳು ಇರತ್ತಲ್ಲ, ಸೊ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತೆ ನಿಮಗೆ ಹೆಲ್ದಿ ಬ್ಯಾಕ್ಟೀರಿಯಾಗಳು ನಿಮ್ಮ ಸ್ಕಿನ್ ನಲ್ಲಿ ಇರ್ಲಿಕ್ಕೆ ಟ್ರೈ ಮಾಡುತ್ತೆ, ಹಾಗೆ ಉಳಿಲಿಕ್ಕೆ ಈ ಒಂದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಪಿಂಪಲ್ಸ್ ಇಂದ ಯಾವುದೇ ರೀತಿ ಬ್ರೇಕ್ಔಟ್ ಆಗೋದಾಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಹೈಪರ್ ಪಿಗ್ಮೆಂಟೇಷನ್ ಆಗೋದು, ಫೈಲ್ ಲೈನ್ಸ್, ರಿಂಕಲ್ಸ್, ಡಾರ್ಕ್ ಸ್ಪಾಟು ಅಥವಾ ಮೆಲಾಸ್ಮಾ, ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಮುಂದೆ ಬರದೇ ಇರೋ ರೀತಿಲಿ ಈ ಒಂದು ಕ್ರೀಮ್ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ಅಥವಾ ನಿಮ್ಗೆ ಆಲ್ರೆಡಿ ಮೊಡವೆ ಸುತ್ತ ನಿಮಗೆ ಕಪ್ಪು ಕಲೆ ಆಗಿರ್ಬೋದು, ಅಥವಾ ಬೇರೆ ರೀತಿ ಏನಾದ್ರು ಸ್ವಲ್ಪ ಸ್ಯಾಗಿ ಸ್ಕಿನ್ಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರು ಕೂಡ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಅಂಡ್ ಅಗೇನ್ ಹೇಳ್ತಾ ಇದೀನಿ, ನಿಮ್ಮ ಮೊಡವೆಗಳು ಎಲ್ಲೆಲ್ಲಿದೆ ಮತ್ತೆ ಎಲ್ಲೆಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅಲ್ಲಿ ಮಾತ್ರ ಹಚ್ಚಿ, ಸ್ವಲ್ಪ ಕ್ಲಿಯರ್ ಸ್ಕಿನ್ ಇರೋ ಕಡೆ ಎಲ್ಲೂ ಕೂಡ ಹಚ್ಚೋ ಆಗಿಲ್ಲ, ಓಕೆನಾ? ಸೊ ಈ ಒಂದು ಕ್ರೀಮ್ ಹಚ್ಚಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಟ್ರೆಟಿನಿಯಾನ್ ಕ್ರೀಮ್ ನ ಯೂಸ್ ಮಾಡ್ಬೇಕು, ಓಕೆನಾ? ಸೊ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗು, ಈ ರೀತಿ ಇರುವಂತ ಕ್ರೀಮ್ ನ ನೀವು ತಗೋಬೇಕು. ಸೊ ಈ ಒಂದು ಕ್ರೀಮು ನಿಮ್ಮ ಮೊಡವೆಗಳು ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಅಪ್ಲೈ ಮಾಡಬೇಕು, ಓಕೆನಾ? ಈ ಟ್ರೆಟಿನಿನ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನ್ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸ್ ಅಲ್ಲಿ ಎಕ್ಸೆಸಿವ್ ಆಯಿಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಅಥವಾ ಎಕ್ಸೆಸಿವ್ ಆಯಿಲ್ ಏನಾದ್ರು ಪ್ರೊಡಕ್ಷನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ, ಓಕೆನಾ? ಸೊ ಇದು ತುಂಬಾನೇ ಇಂಪಾರ್ಟೆಂಟು. ಬಿಕಾಸ್ ನಮಗೆ ಎಕ್ಸ್ಟ್ರಾ ಆಯಿಲ್ಗಳು, ಎಕ್ಸೆಸಿವ್ ಆಯಿಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮೊಡವೆಗಳಾಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಕ್ರೀಮ್ ಹಚ್ಚೋದ್ರಿಂದ ನಿಮಗೆ ಅದೆಲ್ಲದೂ ಕೂಡ ಬೆನಿಫಿಟ್ ಸಿಗುತ್ತೆ, ರೆಡ್ಯೂಸ್ ಆಗುತ್ತೆ, ಓಕೆನಾ? ಸೊ ಹೀಗೆ ನೀವು ಈ 3 ಕ್ರೀಮ್ಗಳನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಪಿಂಪಲ್ಸು ಕಡಿಮೆ ಆಗುತ್ತೆ, ಅಂದರೆ ಫುಲ್ ಕ್ಲಿಯರ್ ಆಗುತ್ತೆ, ಓಕೆನಾ? ಸೊ ಒಂದೊಂದು ಕ್ರೀಮ್ಸ್ ಅಪ್ಲೈ ಮಾಡಿದ್ಮೇಲೆ ನೀವು ಅಟ್ಲೀಸ್ಟ್ ನೀವೊಂದು 2 to
3 ಮಿನಿಟ್ಸ್ ಗ್ಯಾಪ್ ಕೊಡಬೇಕು ಓಕೆನಾ. ಸೊ ಫಸ್ಟ್ ಕ್ರೀಮ್ ಹಚ್ಚಾದ್ಮೇಲೆ ಒಂದು 3 ಮಿನಿಟ್ಸ್ ಗ್ಯಾಪ್ ಕೊಡಿ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ರೀಮ್ ಹಚ್ಚಿ ಮತ್ತೆ 3 ಮಿನಿಟ್ಸ್ ಗ್ಯಾಪ್ ಕೊಡಿ, ಆಮೇಲೆ ಫೋರ್ತ್ ಕ್ರೀಮ್ ಆಮೇಲೆ ಥರ್ಡ್ ಕ್ರೀಮ್ ಹಚ್ಚಿ ಒಂದು 2 to 3 ಮಿನಿಟ್ಸ್ ಗ್ಯಾಪ್ ಕೊಡಿ ಓಕೆನಾ. ಸೊ ಈಗ ಗ್ಯಾಪ್ ಕೊಟ್ಟು ಹಾಗೆ 15 ನಿಮಿಷ ಆದಮೇಲೆ ನೀವು ಮಲ್ಗೋಕ್ಕೆ ಹೋಗಿ ಓಕೆನಾ. ಸೊ ಈ 3 ಕ್ರೀಮ್ಗಳನ್ನು ನೀವು ಎವ್ರಿ ನೈಟ್, ಸೊ ಡೈಲಿ ನೀವು ಪ್ರತಿದಿನ ನೈಟ್ ಆಗಿ ಹಚ್ಚಬೇಕು ಓಕೆನಾ. ಸೊ ರಾತ್ರಿ ಮಾತ್ರ ಹಚ್ಚಬೇಕು, ಮಾರ್ನಿಂಗ್ ಹಚ್ಲಿಕ್ಕೆ ಹೋಗಬೇಡಿ. ಸೊ ಓಕೆನಾ. ಸೊ ಇದನ್ನು ಫಾಲೋ ಮಾಡ್ತಾ ಇದ್ದರೆ ನಿಮ್ಮ ಮುಖದಲ್ಲಿರೋ ಪಿಂಪಲ್ಸ್ ಎಲ್ಲದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಮಾರ್ನಿಂಗು ನೀವು ಅಗೇನ್ ನಿಮ್ಮ ಫೇಸ್ ವಾಶ್ ಆದಮೇಲೆ ನೀವು ನಾರ್ಮಲ್ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ಅಲ್ವಾ, ಅಂದರೆ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕು. ಇನ್ ಕೇಸ್ ನೀವೇನಾದ್ರು ಮಾರ್ನಿಂಗು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ನಿಮಗೆ ಮತ್ತೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಸ್ಕಿನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದ್ರ ಪ್ರಕಾರ ನೀವು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು ಮತ್ತು ಫೇಸ್ ವಾಶ್ಗಳನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್ ಓಕೆನಾ. ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಸ್ಕಿನ್ ಕೇರ್ ರೂಟೀನ್ ಕೂಡ ಮಾಡಿದ್ದೀನಿ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡಿಕೊಂಡು ನೀವು ಆ ವಿಡಿಯೋನ ನೋಡಿ, ಆಗ ನಿಮಗೆ ಹೆಲ್ಪ್ ಆಗುತ್ತೆ. ಆ ರೀತಿಲಿ ನೀವು ಫಾಲೋ ಮಾಡಬೇಕು ಓಕೆನಾ. ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ಗಲ್ಲೂ ಕೂಡ ಲಿಂಕ್ ಪ್ರೊವೈಡ್ ಮಾಡ್ತೀನಿ, ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದೀಗ ನಾನು ಫಸ್ಟ್ ವೇಲಿ ಯಾವ ರೀತಿ ರೆಡ್ಯೂಸ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟೆ. ಆ್ಯಂಡ್ ಇವಾಗ ಸೆಕೆಂಡ್ ವೇಲು ಕೂಡ ನೀವು ರೆಡ್ಯೂಸ್ ಮಾಡ್ಕೋಬಹುದು. ಸೊ ಈ 3 ನಿಮಗೆ ಕ್ರೀಮ್ಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ, ತುಂಬ ಪ್ರೈಸ್ ಏನಾದ್ರು ಜಾಸ್ತಿ ಆಯಿತು ಅಥವಾ ನಿಮಗೆ ಇಷ್ಟನೇ ಆಗಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಂದು ಮೆಥಡ್ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಫೇಸ್ ವಾಶು ಮತ್ತು ಇನ್ನೊಂದು ಕ್ರೀಮ್ ಓಕೆನಾ. ಸೊ ಹಾಗಾದ್ರೆ ಯಾವುದು ಅಂತ ಹೇಳಿದ್ರೆ ಸ್ಯಾಲಿಸಿಕ್ DS ಫೇಸ್ ವಾಶು. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಫೇಸ್ ವಾಶ್ ಓಕೆನಾ. ನಾನು ಆಗಲೇ ಫೇಸ್ ವಾಶ್ ತೋರಿಸಿರಲಿಲ್ಲ. ಈಗ ಇದು ಪಿಂಪಲ್ಸ್ ಕಡಿಮೆ ಮಾಡಲಿಕ್ಕೆ ನೀವು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಸೊ ಇದು ನೀವು ಮಾರ್ನಿಂಗು ಮತ್ತು ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು ಓಕೆನಾ. ಈಗ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ನೀವು ಯಾವ್ದಾರ ಫೇಸ್ ವಾಶ್ಗಳನ್ನು ನೀವು ಯೂಸ್ ಮಾಡದೇ ಇದ್ದರೆ, ಸೊ ನೀವು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು, ಪಿಂಪಲ್ಸ್ ಇದ್ದವ್ರು ಮಾತ್ರ ಓಕೆನಾ. ಸೊ ಇಲ್ಲ ನಾವು ನಮ್ಮ ನಮ್ಮ ಸ್ಕಿನ್ ಟೋನ್ಗೆ ಯಾವುದು ಫೇಸ್ ವಾಶ್ ನಾವು ಆಲ್ರೆಡಿ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನೀವು ಫಸ್ಟ್ ವೇಲಿ ನಾನು ತೋರಿಸ್ಕೊಟ್ಟೆ ನೋಡಿ, ಆ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಈಗ ನೀವು ಯಾವುದೇ ರೀತಿ ನೀವು ಬೇರೆ ಏನೇನು ಫೇಸ್ ವಾಶ್ಗಳನ್ನು ಯೂಸ್ ಮಾಡ್ತಾನೆ ಇಲ್ಲ ಅಂತ ಹೇಳಿದ್ರೆ, ನೀವು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು ಓಕೆನಾ. ಮಾರ್ನಿಂಗು ಮತ್ತು ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದ್ರೆ ನಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸಲ್ಲಿ ಏನಾದ್ರು ತುಂಬ ಕೊಳೆ ಇತ್ತು, ತುಂಬ ಆಯಿಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಮೂವ್ ಮಾಡುತ್ತೆ. ಮತ್ತು ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು, ಮತ್ತು ನಿಮಗೆ ತುಂಬಾ ಓಪನ್ ಪೋರ್ಸ್ ಥರ ಏನಾದ್ರು ಆಗ್ತಾ ಇತ್ತು, ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಮತ್ತು ತುಂಬ ಪಿಂಪಲ್ಸು, ಸೊ ಈ ರೀತಿ ಎಲ್ಲರೂ ನಿಮಗೆ ಪ್ರಾಬ್ಲಮ್ಸ್ ಇತ್ತು ಅಂದರೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಅಷ್ಟು ಕೂಡ ನಿಮಗೆ ಕಡಿಮೆ ಆಗುತ್ತೆ ಓಕೆನಾ. ಓನ್ಲಿ ನಿಮಗೆ ಪಿಂಪಲ್ಸ್ ಕಡಿಮೆ ಆಗೋದಲ್ಲ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತು ನಿಮ್ಗೆ ಏನಾದರೂ ಸನ್ ಬರ್ನ್ ಏನಾರು ಆಗಿತ್ತು, ಮತ್ತು ನಿಮ್ಮ ಡೆಡ್ ಸ್ಕಿನ್ಸ್ ಏನಾರು ಇತ್ತು, ತುಂಬ ಡರ್ಟಿ ಏನಾರು ಆಗಿತ್ತು, ಆಯಿಲ್ ಇತ್ತು ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಆಯಿಲ್ ಏನಾರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಈ ಒಂದು ಫೇಸ್ ವಾಶ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು ತಣ್ಣೀರಲ್ಲಿ ನಿಮ್ಮ ಮುಖನ ನೀಟಾಗಿ ವೆಟ್ ಮಾಡ್ಕೋಬೇಕಂದ್ರೆ ತೊಳ್ಕೊಬೇಕು. ಅದಾದಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನಿಮ್ಮ ಓವರ್ ಆಲ್ ಫೇಸ್ಗೆ ನೀವು ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಮಾಡಬೇಕು ಓಕೆನಾ. ಒಂದು 2 to 3 ಮಿನಿಟ್ಸ್ವರೆಗೂ ಕೂಡ ನೀವು ಮಸಾಜ್ ಮಾಡಬೇಕು. ಅದೆಲ್ಲ ಸ್ಕಿನ್ ಒಳಗಡೆ ಅಬ್ಸರ್ವ್ ಆದಮೇಲೆ, ಅಂದರೆ ಫುಲ್ಲು ಡ್ರೈ ಆದಮೇಲೆ ನೀವು ಅಗೇನ್ ತಣ್ಣೀರಲ್ಲಿ ನಿಮ್ಮ ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು ಓಕೆನಾ. ಸೊ ಬಿಸಿನೀರು, ಉಗುರು ಬೆಚ್ಚನೀರು, ಸೊ ಈ ರೀತಿಲೆಲ್ಲ ನೀವು ನೀರುಗಳನ್ನು ಯೂಸ್ ಮಾಡೋಂಗಿಲ್ಲ. ಓನ್ಲಿ ನೀವು ನಾರ್ಮಲ್ ವಾಟರ್ ಇರುತ್ತೆ ನೋಡಿ, ತಣ್ಣೀರು ಇರುತ್ತೆ ನೋಡಿ, ಸೊ ಅದನ್ನು ನೀವು ನಿಮ್ಮ ಮುಖಕ್ಕೆ ಹಾಕ್ಕೊಂಡು ಈ ಒಂದು ಫೇಸ್ ವಾಶ್ನ ನೀವು ಮಾಡ್ಕೋಬೇಕಾಗುತ್ತೆ ಓಕೆನಾ. ಸೊ ಅದಾದಮೇಲೆ ನೀವು ನಾರ್ಮಲ್ ನಿಮ್ಮ ಟವಲ್ಗಳಲ್ಲಿ ಅಥವಾ ಕರ್ಚಿಫ್ಗಳಲ್ಲಿ ನಿಮ್ಮ ಫೇಸ್ನ ನೀಟಾಗಿ ಡ್ರೈ ಮಾಡಿಕೊಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಬೆನ್ಸಾಯಿಲ್ ಪೆರಾಕ್ಸೈಡ್ ಜೆಲ್. ಸೊ ಕಾಣಿಸ್ತಿದೆಯಲ್ಲ ಪ್ಯಾಕೇಜಿಂಗು, ಈ ಒಂದು ಕ್ರೀಮು ನಿಮ್ಮ ಪಿಂಪಲ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕು ಓಕೆನಾ. ಸೊ ಸ್ವಲ್ಪ ಕ್ವಾಂಟಿಟಿಲಿ, ಇದು ಜೆಲ್ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ನೀಟಾಗಿ, ಈಗ ಒಬ್ಬೊಬ್ರು ಮೊಡವೆಗಳು ಹೇಗಿರುತ್ತೆ ಅಂದರೆ ತುಂಬ ಮೇಲ್ಗಡೆ ಅಂದರೆ ಒಂಥರ ಕೀವೆಲ್ಲ ಆಗಿರುತ್ತೆ ನೋಡಿ, ಆ ರೀತಿಲಿ ಇರುತ್ತೆ. ಕೆಲವರು ಕೀವ್ ಇರೋದಿಲ್ಲ, ಜಸ್ಟ್ ಒಂಥರ ಗಂಟು ಥರ ಇರುತ್ತೆ, ಅಥವಾ ಒಂದಷ್ಟು ಭಾಗದಲ್ಲಿ ರೆಡ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲೆಲ್ಲಿ ಆ ರೀತಿ ಪ್ರಾಬ್ಲಮ್ಸ್ ಇದೆ ಅಲ್ಲಿ ಮಾತ್ರ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ನೀಟಾಗಿ ಮಸಾಜ್ ಮಾಡಿ ಓಕೆನಾ. ಸೊ ಅದೆಲ್ಲ ಡ್ರೈ ಆದಮೇಲೆ ನೀವು ನೈಟ್ ಯೂಸ್ ಮಾಡೋದ್ರಿಂದ ಅದೆಲ್ಲ ಆದಮೇಲೆ ನೀವು ಒಂದು 15 ಮಿನಿಟ್ಸ್ ಬಿಟ್ಟು ನೀವು ಮಲಗಲಿಕ್ಕೆ ಹೋಗಿ ಓಕೆನಾ. ಸೊ ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮಗೆ ಪಿಂಪಲ್ಸ್ ಅನ್ನೋದು ಫುಲ್ಲು ಕಡಿಮೆ ಆಗುತ್ತೆ. ಅಗೇನ್ ಹೇಳ್ತಿದ್ದೀನಿ, ಈ ಕ್ರೀಮ್ನ ನೀವು ನಿಮ್ಮ ಪಿಂಪಲ್ ಎಲ್ಲಿದೆ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು. ಸೊ ಅವಾಗ ನಿಮ್ಮ ಪಿಂಪಲ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಓಕೆನಾ. ಸೊ ಇದು ನೀವು ನೈಟ್ ಟೈಮಲ್ಲಿ ಯೂಸ್ ಮಾಡಬೇಕಾಗತ್ತೆ. ಮತ್ತು ಮಾರ್ನಿಂಗ್ ಎದ್ಬಿಟ್ಟು ನೀವು ಈ ಒಂದು ಫೇಸ್ ವಾಶ್ನೇ ವಾಶ್ ಮಾಡಿಕೊಂಡು ಮತ್ತೆ ನಿಮ್ಮ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಬೇಕು ಓಕೆನಾ. ಸೊ ಹೀಗೆ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಅದೆಷ್ಟೇ ಪಿಂಪಲ್ಸ್ ಆಗಿದ್ರು ಕೂಡ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತು ಅದರಿಂದ ನಿಮಗೆ ಎಕ್ಸ್ಟ್ರಾ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತು ಏನಾದರೂ ಪಿಗ್ಮೆಂಟೇಷನ್ ಆಗುವಂಥದ್ದಾಗಿರ್ಬೋದು, ರೆಡ್ನೆಸ್ ಆಗುವಂಥದ್ದು, ರಿಂಕಲ್ಸ್, ಅದು ಯಾವುದು ಕೂಡ ಇನ್ ಫ್ಯೂಚರಲ್ಲಿ ಬರೋದಿಲ್ಲ ಓಕೆನಾ. ಸೊ ನಾವು ಇವಾಗಿಂದನೇ ನಾವು ಇದಕ್ಕೆ ಟೇಕ್ ಕೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಫುಲ್ಲು ಕೂಡ ಕ್ಲಿಯರ್ ಆಗುತ್ತೆ ಓಕೆನಾ. ಸೊ ಈ 2
ವೇಯಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ, ಯಾವುದು ನಿಮಗೆ ಓಕೆ ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ, ಸೊ ಅದನ್ನ ನೀವು ಸ್ಟೆಪ್ನ ನೀವು ಫಾಲೋ ಮಾಡ್ಕೊಳ್ಳೋಕೆನಾ. ಸೊ ಐದರ್ ನೀವು ಫಸ್ಟ್ ಸ್ಟೆಪ್ ಆರು ಯೂಸ್ ಮಾಡ್ಬೋದು, ಅಥವಾ ಸೆಕೆಂಡ್ ವೇಯಲ್ಲಿ ಹೇಳಿರೋಂಥ ಈ ಒಂದು ಫೇಸ್ ವಾಶ್ ಮತ್ತೆ ಕ್ರೀಮ್ ಇವೆರಡು ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅದನ್ನ ಯೂಸ್ ಮಾಡಿ, ಓಕೆನಾ. ಸೊ ಈ ಒಂದು ಕ್ರೀಮ್ಗಳನ್ನ ನೀವು ನಿಮ್ಮ ಕಣ್ ಕೆಳಗಡೆ ಆಗಿರ್ಬೋದು, ಅಥವಾ ನೀವು ತುಟಿಗಳಿಗೆ, ಮೂಗತ್ರ ಎಲ್ಲೂ ಕೂಡ ಅಪ್ಲೈ ಮಾಡ್ತಾ ಇರೋ ಹಾಗೆ ನೋಡ್ಕೊಳ್ಳಿ, ಓಕೆನಾ. ಸೊ ಅಲ್ಲೇನಾದ್ರು ಆಯ್ತು ಅಂದ್ರೆ ತುಂಬಾ ಸೆನ್ಸಿಟಿವ್ ಏರಿಯಾ ಅಲ್ವಾ, ಸೊ ನಿಮ್ಗೆ ಮತ್ತೆ ಬೇರೆ ರೀತಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ನೀಟಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಓಕೆನಾ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಒಂದು ಏನು ಮೆಥಡ್ಗಳು, ಈ ಒಂದು ಕ್ರೀಮ್ಸ್ಗಳನ್ನ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಬಿಲೋ 18 ಇಯರ್ಸ್, ಪ್ರೆಗ್ನೆಂಟ್ ಲೇಡೀಸು, ಬ್ರೆಸ್ಟ್ ಫೀಡಿಂಗ್ ಮದರ್, ಸೊ ಈ 3 ಜನ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಮತ್ತೆ ಗಂಡು ಮಕ್ಕಳು, ಹೆಣ್ಮಕ್ಳು, ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಮತ್ತೆ ಸ್ಕಿನ್ ಕೇರ್ ರುಟೀನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಪ್ರೊವೈಡ್ ಮಾಡಿರ್ತೀನಿ ಲಿಂಕು. ಸೊ ನಿಮ್ಗೆ ಏನಾದ್ರು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಬೇಕು, ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ನೋಡ್ಕೊಂಡು ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಅದನ್ನ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಮಸ್ಟ್ ಅಂಡ್ ಶುಡ್ ನೀವು ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಮಾರ್ನಿಂಗ್ ಅಪ್ಲೈ ಮಾಡಲೇಬೇಕು. ಸೊ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನೈಟ್ ಏನು ಈ ಒಂದು ಮೆಥಡ್ ಫಾಲೋ ಮಾಡಿರ್ತೀರಲ್ವಾ, ಸೊ ನಿಮಗೆ ವರ್ಕ್ ಆಗೋದಿಲ್ಲ, ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸನ್ ಬರ್ನ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಮಸ್ಟ್ ಅಂಡ್ ಶುಡ್ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಆ್ಯಂಡ್ ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಆಹಾರಗಳನ್ನು ಯೂಸ್ ಮಾಡಿ, ಮತ್ತು ಹಣ್ಣುಗಳನ್ನು ತಿನ್ನಿ, ಸಿಂಪಲ್ ಎಕ್ಸಸೈಸ್ನ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.